ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾರಾವ್ ಕಿಚನ್. ನಾನಿವತ್ತು ನಿಮ್ಮ ಜೊತೆ ಬಂಗಾಳಿ ಸ್ವೀಟ್ ರೆಸಿಪಿ ಮ್ಯಾಂಗೋ ಭಾಪಾ ದೋಯಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಭಾಪಾ ದೋಯಿ ಅಂತಂದರೆ ಹಬೆಯಲ್ಲಿ ಬೇಯಿಸಿದ ಮೊಸರು ಅಂತ ಅರ್ಥ. ಇದು ತಿನ್ನಲಿಕ್ಕೆ ನಮ್ಮ ಕರ್ನಾಟಕದ ರೆಸಿಪಿ ಶ್ರೀಖಂಡ್ ರೀತಿಯೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹೆಪ್ಪ ಹಾಕಿ ಇಟ್ಕೊಂಡಿದ್ದೆ. ಈಗ ನಾನು ಈ ಮೊಸರಿನಲ್ಲಿರೋ ನೀರಿನ ಅಂಶವನ್ನೆಲ್ಲ ತೆಗಿಲಿಕ್ಕೆ ನಾನು ಒಂದು ಸಾಣಿಗೆ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಕೊಂಡು ಅದರ ಮೇಲೆ ಈ ಮೊಸರನ್ನು ಹಾಕಿಟ್ಟಿದ್ದೀನಿ. ಇದನ್ನು ಒಂದು 2 ರಿಂದ 3 ಗಂಟೆನಾದರೂ ಹೀಗೆ ಹಾಕಿಡಬೇಕಾಗುತ್ತೆ. ಅಂದರೆ ಅದು ಮೊಸರಿನಲ್ಲಿರೋ ನೀರಿನ ಅಂಶ ಎಲ್ಲ ಇಳಿದು ಹೋಗಬೇಕು. ಆ ರೀತಿ ನಾನಿದನ್ನು ಬಟ್ಟೆಯಲ್ಲಿ ಈ ರೀತಿ ಕಟ್ಟಿ ಇದ್ರ ಮೇಲೆ ಒಂದು ಸ್ವಲ್ಪ ಭಾರವಾದ ಒಂದು ವಸ್ತುವನ್ನು ಇಟ್ಟು ಒಂದು 2 ಗಂಟೆ ಇಡ್ತಾ ಇದ್ದೀನಿ. ನೀವು ಇದನ್ನು ಹೀಗೆ ಮಾಡಿ ಫ್ರಿಜ್ಜಲ್ಲಿ ಒಂದು 2 ಗಂಟೆ ಇಟ್ಟರೂ ನಡೆಯುತ್ತೆ. ಈ ರೆಸಿಪಿಗೆ ಕಂಡೆನ್ಸ್ಡ್ ಮಿಲ್ಕ್ ಬೇಕಾಗುತ್ತೆ. ನಾನು ಆ ಕಂಡೆನ್ಸ್ಡ್ ಮಿಲ್ಕನ್ನು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ 1 ಕಪ್ನಿಂದ ಒಂದು 3/4 ಕಪ್ನಷ್ಟು ಸಕ್ಕರೆ ಹಾಗೆ 1 ಕಪ್ನಷ್ಟು ನೀರನ್ನು ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಒಂದು ಬೌಲ್ಗೆ ಅರ್ಧ ಕಪ್ನಷ್ಟು ಹಾಲಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಈ ಸಕ್ಕರೆ ನೀರನ್ನು ಹಾಕಿ ಈ ಹಾಲಿನ ಪುಡಿಯನ್ನು ಗಂಟಿಲ್ಲದಂತೆ ಕಲಿಸ್ಕೊಳ್ತಾ ಇದ್ದೀನಿ. ಈ ಕಂಡೆನ್ಸ್ ಮಿಲ್ಕನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾರ್ಕೆಟಲ್ಲಿ ಸಿಗೋ ಕಂಡೆನ್ಸ್ಡ್ ಮಿಲ್ಕನ್ನು ಬೇಕಿದ್ದರೂ ಬಳಸಬಹುದು. ಆದರೆ ಈ ಕಂಡೆನ್ಸ್ಡ್ ಮಿಲ್ಕನ್ನು ನಾವು ಇಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ವಿಧಾನ ನಮಗೆ ಗೊತ್ತಿದ್ದಾಗ ನಾವು ಯಾಕೆ ಮಾರ್ಕೆಟ್ನಿಂದ ತರಬೇಕು ಅಲ್ವಾ? ಈಗ ನಾನು 2 ಸ್ಪೂನಷ್ಟು ಬೆಣ್ಣೆಯನ್ನು ಈ ಕುದಿತಾ ಇರೋ ಸಕ್ಕರೆ ನೀರಿಗೆ ಸೇರಿಸ್ತಾ ಇದ್ದೀನಿ. ನಾನು ಈ ಬೆಣ್ಣೆಯನ್ನು ಕೂಡ ಮನೆಯಲ್ಲಿನೇ ತೆಗೆದಿದ್ದು. ಅದರ ನಂತರ ಇದು ಒಂದು 2 ರಿಂದ 3 ನಿಮಿಷ ನಾನು ಕುದಿಸಿದ್ದೀನಿ. ಹಾಗೆ ಕುದಿಸಿದ ನಂತರ ಈಗ ಇದಕ್ಕೆ ನಾನು ಈಗಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಹಾಲಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಲಿನ ಪುಡಿಯನ್ನು ಹಾಗೆ ಡೈರೆಕ್ಟಾಗಿ ಸೇರಿಸಿದರೆ ಅದು ಗಂಟಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನಿದನ್ನು ಈ ರೀತಿ ಸಕ್ಕರೆ ನೀರಿನಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೇರಿಸಿದ್ದೀನಿ. ಇದು ನೋಡಿ, ಒಂದು 3 ನಿಮಿಷ ನಾನಿದನ್ನು ಫುಲ್ ಫ್ಲೇಮಲ್ಲಿ ಕುದಿಸಿದ್ದೀನಿ. ಅದರ ನಂತರ ಇದು ಇಷ್ಟು ಥಿಕ್ಕಾಗಿ ಬಂದಿದೆ. ಇಷ್ಟು ಆದರೆ ಸಾಕು. ನಾನೀಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನಾವು ತಣ್ಣಗಾಗಲಿಕ್ಕೆ ಇಡೋಣ. ಇದು ನೋಡಿ, ನಮ್ಮ ಹೋಮ್ ಮೇಡ್ ಕಂಡೆನ್ಸ್ಡ್ ಮಿಲ್ಕ್ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದನ್ನು ಯಾವುದೇ ಸ್ವೀಟ್ ಮಾಡಲಿಕ್ಕೂ ಬೇಕಿದ್ರೂ ಬಳಸಬಹುದು. ಇಲ್ಲಿ ನಾನು ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಮಲ್ಲಿಕಾ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ತುಂಬ ಸಿಹಿಯಾಗಿರುತ್ತೆ. ಹಾಗೆ ನೀವು ಯಾವುದೇ ಹಣ್ಣನ್ನು ತೊಗೊಂಡ್ರೂ ಅಡ್ಡಿಯಿಲ್ಲ. ಆದರೆ ಆದಷ್ಟು ಅದು ಸಿಹಿಯಾದ ಮಾವಿನ ಹಣ್ಣನ್ನು ತೊಗೊಂಡ್ರೆ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಆ ಹಣ್ಣಿನ ಮೇಲಿನ ಸಿಪ್ಪೆಯನ್ನು ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಾವಿನ ಹಣ್ಣಿನ ಪಲ್ಪನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಇದು ನಾನು ಮಿಕ್ಸಿ ಮಾಡಿಕೊಂಡಂತಹ ಮ್ಯಾಂಗೋ ಪಲ್ಪು. ಅದರ ನಂತರ ಇದು ನೋಡಿ, ನಮ್ಮ ಕಂಡೆನ್ಸ್ಡ್ ಮಿಲ್ಕು ಎಷ್ಟು ಚೆನ್ನಾಗಿ ಬಂದಿದೆ. ಇದು ಪೂರ್ಣವಾಗಿ ತಣ್ಣಗಾಗಿದೆ. ಈಗ ನೋಡಿ ಎಷ್ಟು ಥಿಕ್ಕಾಗಿ ಬಂದಿದೆ. ಇದು ನಾನು ಮೊಸರನ್ನು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದಲ್ವಾ, ಇದು ಆ ಮೊಸರು. ಈಗ ನೀರೆಲ್ಲ ಇಳಿದು ಹೋಗಿದೆ ನೋಡಿ. ಈ ನೀರು ವೇಸ್ಟ್ ಮಾಡಬೇಡಿ. ಈ ನೀರಿನಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ಇದನ್ನು ನೀವು ಚಪಾತಿ ಹಿಟ್ಟು ಕಲಿಸ್ಲಿಕ್ಕೆ ಬಳಸಬಹುದು, ಹಾಗೆ ಸಾರಿಗೆ ಬಳಸಬಹುದು. ಏನೂ ಇಲ್ಲ ಅಂದರೆ ಇದಕ್ಕೊಂದು ಚೂರು ಉಪ್ಪನ್ನು ಸೇರಿಸಿ ಕುಡಿದ್ರೂ ಕೂಡ ಇದು ತುಂಬ ಒಳ್ಳೆಯದು. ಈಗ ನಾನು ಈ ನೀರಿನ ಅಂಶವನ್ನು ತೆಗೆದ ಮೊಸರನ್ನು ಇದೇ ಮಿಕ್ಸರ್ ಜಾರಿಗೆ ಆ ಮ್ಯಾಂಗೋ ಪಲ್ಪಿನೊಟ್ಟಿಗೆ ಸೇರಿಸ್ತಾ ಇದ್ದೀನಿ. ಈ ಮೊಸರು ಎಷ್ಟು ಗಟ್ಟಿಯಾಗಿರುತ್ತೋ ನಮ್ಮ ಈ ಸ್ವೀಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ನಾನು ಮಾಡಿಟ್ಕೊಂಡಂತಹ ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾವು ಆಲ್ರೆಡಿ ಕಂಡೆನ್ಸ್ಡ್ ಮಿಲ್ಕಿಗೆ
ಸಕ್ಕರೆಯನ್ನು ಸೇರಿಸಿರೋದ್ರಿಂದ ಈಗ ಮತ್ತೆ ಇದಕ್ಕೆ ನಾವು ಸಕ್ಕರೆಯನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ನಿಮಗೆ ನನ್ನ ರೆಸಿಪಿಗಳು ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದು ನೋಡಿ, ನಾನು ಮಿಕ್ಸರ್ ಜಾರಲ್ಲಿ ಈ ಮೂರನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಇಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಒಂದು ಸ್ಟೀಲ್ ಪಾತ್ರೆಯನ್ನು ತಗೊಂಡು ಕೆಳಗಡೆ ಅದಕ್ಕೆ ಬಟರ್ ಪೇಪರನ್ನು ಹಾಕಿದ್ದೀನಿ. ಇದು ಬಟರ್ ಪೇಪರ್ ಹಾಕಲೇಬೇಕು ಅಂತ ಏನು ಇಲ್ಲ, ಹಾಕದೇ ಇದ್ರೂ ಕೂಡ ನಡೆಯುತ್ತೆ. ಅದರ ನಂತರ ಈ ಮಿಶ್ರಣವನ್ನು ಆ ಪಾತ್ರೆಗೆ ಹಾಕಿ ಚೆನ್ನಾಗಿ ಸೆಟ್ ಮಾಡಿ ಮೇಲ್ಗಡೆ ಮುಚ್ಚಿ ನಾನೀಗ ಇದನ್ನು ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ನೀರು ಹಾಕ್ಕೊಂಡು ಅದ್ರ ಮೇಲೆ ಒಂದು ಹೋಲಿರೋ ಪಾತ್ರೆಯನ್ನು ಇಟ್ಕೊಂಡು ಈ ಕುಕ್ಕರಿನ ಗ್ಯಾಸ್ಕೇಟು ಮತ್ತು ವಿಸಲನ್ನು ತೆಗೆದು ಒಂದು 20 ನಿಮಿಷ ನಾನಿದನ್ನು ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು 5 ನಿಮಿಷ ಇದನ್ನು ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಒಂದು ಚೂರು ಮೀಡಿಯಮ್ ಮಾಡಿದರೂ ನಡೆಯುತ್ತೆ. ಇದು ನೋಡಿ, 20 ನಿಮಿಷದ ನಂತರ ಇದು ನಮ್ಮದು ಮ್ಯಾಂಗೋ ಭಾಪಾದೋಯಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನೀವು ಬಿಸಿ ಬಿಸಿದೇ ಬೇಕಿದ್ರೂ ಸರ್ವ್ ಮಾಡಬಹುದು, ಆದರೆ ಇದನ್ನು ಕೋಲ್ಡ್ ಮಾಡಿ ತಿಂದರೆ ಇದರ ರುಚಿ ದುಪ್ಪಟ್ಟಾಗುತ್ತೆ. ನಾನಿದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ. ಅದರ ನಂತರ ನಾನಿದನ್ನು ಒಂದು 2 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಈಗ ನಾನು ಇದರದ ಪೇಪರನ್ನು ಕೂಡ ತೆಗಿತಾ ಇದ್ದೀನಿ. ಇದು ನೋಡಿ, ನಮ್ಮ ಮ್ಯಾಂಗೋ ಭಾಪಾ ದೋಯಿ. ಮೇಲ್ಗಡೆ ನಾನು ಮತ್ತೆ ಅದಕ್ಕೆ ಮಾವಿನ ಹಣ್ಣಿನ ಪೀಸ್ಗಳನ್ನು ಹಾಕಿ ಅಲಂಕಾರ ಮಾಡಿದ್ದೀನಿ. ಹಾಗೆ ಇದರ ಜೊತೆ ನಾನು ಪೂರಿ ಮಾಡಿ ಇದನ್ನು ಸರ್ವ್ ಮಾಡಿದ್ದೀನಿ. ಇದನ್ನು ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ. ಥ್ಯಾಂಕ್ ಯು.